ಸರ್, ಈಗ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಮಾಡಿಸ್ತೀನಿ ಟೌನಲ್ಲೇ ಅಂತ ಹೇಳ್ಬಿಟ್ಟು ಹೇಳಿದಂತಹ MLA ಪ್ರದೀಪ್ ಈಶ್ವರ್ ಅವರು, ನಾನು ಅಂಬೇಡ್ಕರ್ ಅವರ ವಂಶಸ್ಥ, ನಾನು ಅಂಬೇಡ್ಕರ್ ಅವ್ರ ಫಾಲೋವರು, ನಾನು ಅಂಬೇಡ್ಕರ್ ಅವರ ಅನುಯಾಯಿ ಅಂತ ಹೇಳುವಂತಹ ಪ್ರದೀಪ್ ಈಶ್ವರ್ ಅವರು ಇನ್ನೇನು 3 ವರ್ಷ ಕಳೆದ್ರು ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಮಾಡಿಸಿಲ್ಲ. ಯಾಕೆ? ಒಂದು ಶಿಡ್ಲಘಟ್ಟ ಸರ್ಕಲಲ್ಲಿ ಜಾಗ ಎಸ್ಟಿಮೇಟ್ ಮಾಡಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಮಾಡೋಂಥ ಕೆಲಸ ಮಾಡಿದ್ರೆ ಎಲ್ಲ ಒಂದು ಕಡೆ ಸಮುದಾಯಕ್ಕೆ ಮಾಡಿದಂತಹ ಅನುಕೂಲ ಆಗುತ್ತಲ್ವಾ? ನಮ್ಮ ಸಂಘಟನೆಯವರೆಲ್ಲ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಹೋರಾಟ ಇದಕ್ಕೆ ಸಂಬಂಧ ಅಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಇತ್ತು, ಸಣ್ಣದಾಗಿ ಮಾಡ್ಕೊಂಡಿದ್ದೀವಿ. ಮುಂದಕ್ಕೆ ಚಿಕ್ಕಬಳ್ಳಾಪುರ ಸಮಾವೇಶ ಮಾಡ್ತಾ ಇದ್ದೀವಿ. ನಿಮ್ಮ ನಡೆ ನೋಡ್ತಿದ್ರೆ ರಾಜಕೀಯದ ಒಂದು ಸಂಚಲನ ಮೂಡಿಸಿದೆ, ಹೇಗೆ ಸರ್? ರಾಜಕೀಯಕ್ಕೆ ಎಲೆಕ್ಷನ್ ನಿಂತ ನಿಲ್ತೀನಿ 28ಕ್ಕೆ. ನಿಮ್ದೇ ಪಾರ್ಟಿ ಏನಾದ್ರು ಇದೆಯಾ? ಇಲ್ಲ ಬೇರೆ? ಇಲ್ಲ. ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ. ಅವ್ರು ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಮಾಡ್ತೀವಿ, ಇಲ್ಲಾಂದ್ರೆ ಇಂಡಿಪೆಂಡೆಂಟ್ ಮಾಡ್ತೀವಿ ಸರ್. ಸರ್, ಈಗ ಸೌಜನ್ಯ ಒಂದು ದೊಡ್ಡ ಶಕ್ತಿ ಆಗ್ತಿದೆ, ಏನಾಯ್ತು ಸರ್ ಸೌಜನ್ಯ ಹೋರಾಟದ ಬಗ್ಗೆ? ಸೌಜನ್ಯ ಪ್ರಕರಣಕ್ಕೆ ನಮ್ಮ ಸಮ್ಮುಖದಲ್ಲೇ ನ್ಯಾಯ ಸಿಗುತ್ತೆ ಸರ್. ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ. ತನಿಖೆ ನಡೀತಾ ಇದೆ, ನಡೀಲಿ. ಹತ್ತಿರದಲ್ಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಅಂದರೆ ಸೌಜನ್ಯ ವಿಚಾರವಾಗಿ ತನಿಖೆ ನಡೀತಾ ಇಲ್ಲ. ತನಿಖೆ ನಡೀತಾ ಇರೋವಂಥದ್ದು ಸ್ಕಲ್ಸು ಅಂದರೆ ಅಸ್ಥಿಪಂಜರಗಳ ಒಂದು ವಿಚಾರದಲ್ಲಿ, ಅಸ್ಥಿಗಳ ವಿಚಾರದಲ್ಲಿ ತನಿಖೆ ನಡೀತಾ ಇದೆ. ಹತ್ತಿರದಲ್ಲೇ ನಾರಾಯಣ ಅವರ ಕೊಲೆ ಸಂಬಂಧಪಟ್ಟಂಗೆ ಒಂದು ಹೋರಾಟ ಇದೆ. ಆ ಹೋರಾಟಕ್ಕೆ ಅನೌನ್ಸ್ ನಾನೇ ಮಾಡ್ತೀನಿ ಸರ್, ನನ್ನ ನೇತೃತ್ವದಲ್ಲೇ ಮಾಡ್ತೀನಿ ಸರ್. ಸದ್ಯದ ಪರಿಸ್ಥಿತಿಯಲ್ಲಿ ಹೋರಾಟ ಮಾರಾಟದ ವಸ್ತುವಾಗಿ ಕಾಣ್ತಾ ಇದೆ. ನಿಮ್ಮ ಹೋರಾಟಗಳು ಯಾವ ರೀತಿ ಜಯ ಗಳಿಸಿದೆ, ಜನಪ್ರಿಯತೆ ಗಳಿಸಿದೆ? ನೀವೇ ನೋಡಿದ್ರಲ್ಲ, ಎಲ್ಲ ನೋಡ್ತಾ ಇದ್ದೀರಲ್ಲ. ನಿರ್ಮಾಣ ಶೆಲ್ಟರ್ಸ್ ಹೋರಾಟ ಇತ್ತು, ಅದು 361 ಮನೆ. ಆ 361 ಮನೆನೂ ಡೆಮಾಲೇಷನ್ ಮಾಡ್ತೀವಿ, ಯಾಕಂದ್ರೆ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಮಾಡಿರೋಂಥದ್ದು. ಮತ್ತೆ ಗೋಮಾಳ ಜಾಗದಲ್ಲಿ ಯಾರೇ ಮನೆ ಕಟ್ಟಿದ್ರು 1 ವರ್ಷ ಜೈಲು ಶಿಕ್ಷೆ ಆಗುತ್ತೆ, ಅದೊಂದು ಕಾನೂನು ಐತೆ. ಮತ್ತೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನೂ ಒಂದಷ್ಟು ಭೂಗಳರು ಭೂಮಿಗಳನ್ನ ಒತ್ತುವರಿ ಮಾಡ್ಕೊಂಡಿರುವಂಥದ್ದೆಲ್ಲ ಬಂದಿದೆ ಗಮನಕ್ಕೆ. ಹಂತವಾಗಿ ಹೋರಾಟ ಮಾಡ್ತೀವಿ ಸರ್. ಪ್ರದೀಪ್ ಈಶ್ವರ್ ಅವ್ರ ಕೈಯಲ್ಲಿ ಆಗಲ್ಲ, ನಾವೇ ಮಾಡ್ತೀವಿ. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಾಖೆ ಮತ್ತು ಸದಸ್ಯರುಗಳು ಮತ್ತೆ ಅಧ್ಯಕ್ಷರುಗಳ ನೇಮಕಾತಿ ಆಗಿದೆ. ಅದರಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದೀರಿ, ಯಾವ ರೀತಿ ನಿಮ್ಮ ಸಂಘಟನೆಯನ್ನು ಮುಂದುವರಿಸ್ತೀವಿ? ಈಗ ಏನು ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷನಾಗಿ ಇದು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಚಿಕ್ಕದಾಗಿ 150ರಿಂದ 200 ಜನ ಬಂದಿರ್ಬೋದು. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ KM ಸಂದೇಶಣ್ಣವರು ಆಲ್ರೆಡಿ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಒಂದು ಬೃಹತ್ ಕಾರ್ಯಕ್ರಮ 25,000 ಜನ ಸೇರಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಏನು ಇವತ್ತು ದಲಿತರಾಗಿರ್ಬೋದು, ಬಡವರಾಗಿರ್ಬೋದು, ತುಂಬ ಸಮಸ್ಯೆಗಳು ಹೋಗ್ತಾ ಇದ್ದಾರೆ. ಸಂದೇಶಣ್ಣವರು ಜನಸ್ಪಂದನ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಶುಕ್ರವಾರ ಕೋಲಾರದಲ್ಲಿ ಇಟ್ಕೊತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಸುಮಾರು ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನನಗೆ ಸಂದೇಶಣ್ಣ ಹೇಳ್ತಾ ಇದ್ದಾರೆ, ಸುಮಾರು ಜನ ಇಲ್ಲಿಗೆ ಬರ್ತಾ ಇದ್ದಾರೆ, ಜಮೀನು ತುಂಬ ಇದಿದೆ, ಕೇಸಿಗಿದೆ, ಎಲ್ಲ ಇದೆ, ಅಲ್ಲಿ ಏನಾದರೂ ಸಂಘಟನೆ ಮಾಡಿ ಇದೆಲ್ಲ ಬಗೆಹರಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಕಾರ್ಯಕ್ರಮಗಳು ಮಾಡ್ಕೊಂಡ್ವಿ ಸರ್. ಈಗ ಇಷ್ಟೊಂದು ಹೋರಾಟಗಳು ಮಾಡೋಕ್ಕೆ ಸುಮಾರು ಸಂಘಟನೆಗಳಿದೆ. ASSK ಸಂಘಟನೆ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಈಗ ASKಯಲ್ಲಿ ನಾನು 3 ವರ್ಷದಿಂದ ಅವ್ರ ಟಚ್ಚಲ್ಲಿ ಇದ್ದೀನಿ. ನಾನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೀನಿ. ಆ ಒಂದು ಕಾರ್ಯಕ್ರಮಗಳು ಒಳ್ಳೆ ಕಾರ್ಯಕ್ರಮಗಳಾಗಿರೋದ್ರಿಂದ ಅವರ ಒಂದು ASSK ಸಂಘದಲ್ಲಿದ್ದರೆ ನಮಗೂ ಒಳ್ಳೆ ಹೆಸರಾಗುತ್ತೆ, ಬಡವ್ರಿಗೆ ಅನುಕೂಲ ಆಗುತ್ತೆ, ಬಡವ್ರ ಕೆಲಸ ಮಾಡ್ತಾ ಇದ್ದಾರೆ, ಅಂಥವ್ರ ಜೊತೆ ಇದ್ದರೆ ನಾವು ಮಾಡ್ಬೋದು ಅನ್ನೋ ಒಂದು ಅನಿಸಿಕೆ ಮೇಲೆ ನಾವು ಆ ಸಂಘಟನೆಯಲ್ಲಿ ಇದ್ದೀವಿ ಸರ್. ಮುಖ್ಯವಾಗಿ ಜಿಲ್ಲಾ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಆಗಿದ್ದಾರೆ. ನಿಮ್ಮ ಮುಂದಿನ ಸವಾಲುಗಳೇನು ಚಿಕ್ಕಬಳ್ಳಾಪುರದಲ್ಲಿ? ಸರ್, ಮುಂದಿನ ಸವಾಲುಗಳು ಸಂಘಟನೆಯನ್ನು ಬಲಪಡಿಸುವಂಥ ಕಾರ್ಯಕ್ರಮಗಳಿಗೆ ನಾನು ಕೈ ಹಾಕ್ತೀನಿ. ಒಳ್ಳೆಯ ಪದಾಧಿಕಾರಿಗಳನ್ನ ಯಾವುದೇ ಸಂಘಟನೆಯಲ್ಲಿ ದುಡ್ಡು ಮಾಡ್ತಕ್ಕಂಥ ಜನ ಈಗ ಆಗ್ತಾ ಇದೆ. ಆ ಥರ ಇಲ್ದಿದೆ, ಸೋಷಲ್ ಆಗಿ ಅವ್ರು ಹೆಲ್ಪ್ ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡಿಕೊಂಡು ಒಳ್ಳೆ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತೀನಿ ಸರ್. ನಿಮ್ಮ ಹೋರಾಟದ ಮತ್ತೆ ಸಂಘಟನೆಯಿಂದ ಅಧಿಕಾರಿಗಳಿಗೆ ಮತ್ತೆ ಭ್ರಷ್ಟರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಯಾರೇ ಆಗಿರ್ಬೋದು, ಬಡವರಿಗೆ ಆಗಿರ್ಬೋದು, ಯಾರಿಗೆ ಆಗಿರೋ ತೊಂದರೆ ಕೊಡ್ತಕ್ಕಂಥ ಯಾರೇ ಅಧಿಕಾರಿ ಇದ್ರು ಅಂತೂ ನಾವು ASSK ಸಂಘಟನೆಯಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಪ್ರತಿಯೊಂದು ಹೋರಾಟದಲ್ಲೂ ಅವ್ರನ್ನ ಇದು ಮಾಡ್ತೀವಿ ಸರ್. ಅಲ್ಲ, ಮುಖ್ಯವಾಗಿ ಅವ್ರು ಹೇಳಿದ್ರೆ ಮಾತ್ರ ನಾವು ಹೋಗ್ತೀವಿ ಅಂತೀರಾ, ಇಲ್ಲ ನೀವೇ ಮೂಲತಃ ಸಮಸ್ಯೆಗಳು ಹುಡುಕೊಂಡು ಹೋಗಿ ಕೆಲಸ ಮಾಡ್ತೀರಾ? ಈಗ ನಾವು ಕೆಲವೊಂದು ಮಾಹಿತಿ ಹಕ್ಕಲ್ಲಿ ನಾವು ಕೇಳ್ತಾ ಇದ್ವಿ, ಯಾವ್ಯಾವ್ದು ಭ್ರಷ್ಟಾಚಾರ ಆಗಿದೆ, ಏನೇನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಹಕ್ಕಲ್ಲಿ ಮಾಡ್ತಾ ಇದ್ರಿ. ನಾವು ಯಾವುದೇ ದಾಖಲೆಗಳನ್ನು ಪರ್ಫೆಕ್ಟಾಗಿ ಇಟ್ಕೊಂಡೇ ನಾವು ಹೋರಾಟಕ್ಕೆ ಇಳಿತೀರಿ.
ಒಂದು ವೇಳೆ ನಿಮ್ಮ ಹೋರಾಟಕ್ಕೆ ಕಾನೂನಿನ ಕುಣಿಕೆ ಏನಾದರೂ ಅಡ್ಡ ಬಂದು ಅಧಿಕಾರಿಗಳು ಬೆದರಿಕೆ ಹಾಕುವ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಇವತ್ತು ಸಂದೇಶ್ ಅಣ್ಣವರು ಯಾವುದೇ ಒಬ್ಬ ಅಧಿಕಾರಿ ಆದ್ರೇನು ಅವರು ಸುಮ್ಮನೆ ಬಿಡ್ತಾ ಇಲ್ಲ. ಭ್ರಷ್ಟಾಚಾರಿ ಅಧಿಕಾರಿಗಳನ್ನ ಅವರು ಮುಂದೆನೆ ಪ್ರತಿಭಟನೆ ಅಂತ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಅವರು ಒಂದು ನಾಯಕತ್ವದಲ್ಲಿ ನಾವು ಹೋಗಕ್ಕೇನು ಧೈರ್ಯವಾಗಿದ್ದೀರಿ. ಯಾರೇ ಮಾಡಿದ್ರೇನು ಅವ್ರನ್ನ ಖಂಡಿಸುವಂತ ಕೆಲಸ ನಾವು ಮಾಡ್ತೀವಿ ಸರ್. ನಮ್ಮನೇಲಿರೋರು ಜನಗಳಿಗೆ ಮೋಸ ಮಾಡ್ತಾ ಇದ್ರು ನೋಡ್ಕೊಂಡಿರ್ತೀವಿ ನಾವು. ಕಾಂಗ್ರೆಸ್ ಪಕ್ಷದ ತನಕ ಬೇಡ, ನಮ್ಮನೆಲ್ಲೇ ಇರೋರು ಜನಕ್ಕೆ ಮೋಸ ಮಾಡ್ತಾ ಇದ್ರೆ ಅಥವಾ ನಮ್ಮ ಜನಕ್ಕೆ ಏನಾನ ತೊಂದರೆ ಕೊಡ್ತಾ ಇದ್ರೆ ನೋಡ್ಕೊಂಡು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದು. ಪಕ್ಷದ ತನಕ ಬೇಡ, ಪಕ್ಷದಲ್ಲಿ ಇರೋರೇ ಅಷ್ಟೇ. ನಮ್ಮೆಲ್ಲೋ ಒಂದು ಕಡೆ ನಮ್ಮ ಸಮುದಾಯಕ್ಕೆ, ನಮ್ಮ ಜನಕ್ಕೆ, ನಮ್ಮ ಹಕ್ಕುಗಳಿಗೆ ವಂಚನೆ ಮಾಡಿದಾಗ ನಾವು ವಾಯ್ಸ್ ಮಾಡಲೇಬೇಕಾಗ್ತದೆ. ಸರ್, ಗ್ಯಾರಂಟಿ ಟಿವಿ ನಿಮ್ಗೆ ಒಂದು ಒಳ್ಳೆ ಅವಾರ್ಡ್ ಕೊಟ್ಟಿದೆ, ಹೇಗೆ ನಿಮ್ಮ ಒಂದು ಅನಿಸಿಕೆ ಏನು? ನೀವು ಕೊಡ್ರಣ್ಣ, ತಗೊಂತೀನಿ. ಥ್ಯಾಂಕ್ ಯು.